ಯೋಗಿ ಅಣ್ಣ, ನಾ ಇಲ್ಲೊಬ್ರು ಕಾಯ್ತಿದ್ದೀನಿ. ನೀನು ಆ 3ನೇ ಮಾಡಿ ಅರಸು ಡೀಲ್ ಕ್ಯಾಶ್ ನೋಡು. ಓಕೆ ಅಣ್ಣ. ಈ ಮೊದಲು ಲಂಚದ ವ್ಯವಹಾರಗಳೆಲ್ಲ ಆಫೀಸ್ಗಳಲ್ಲಿ ನಡೀತಾ ಇತ್ತು. ಈಗ ಮಾಲ್ಗಳಲ್ಲೂ ಶುರುವಾಗ್ಬಿಟ್ಟಿದೆ. ಇದನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಲೇಬೇಕು. ಹೌದು ಸರ್. ಹಲೋ, ಕುರಿ 3ನೇ ಮಾಡಿ ಬರುತ್ತೆ. ಲಿಫ್ಟ್ ತೆಗೆದ ತಕ್ಷಣ ಪೂಜೆ ಆಗ್ಬೋದು. ಆ ಕೆಲಸ ನನಗೆ ಬಿಟ್ಬಿಡು. Hello, ambulance! Hurry up to Gopalan Mall! ಕುಖ್ಯಾತ ರೌಡಿ ಕಿಂಗ್ ಕುಮಾರ ಅಲಿಯಾಸ್ ಕೆಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಒಂದರಲ್ಲಿ ಮೇಲೆ ಹಲ್ಲೆ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಒಂದು ಕಾಲಕ್ಕೆ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ಕಿಂಗ್ ಕುಮಾರ್ ಅಂತೆ ಹೆಸರುವಾಸಿಯಾಗಿದ್ದ ಕೆಕೆ ನಂತರ ಮುಂಬೈ ಸೇರಿ ಅಲ್ಲಿಂದಲೇ ತನ್ನ ವ್ಯವಹಾರಗಳನ್ನ ನಡೆಸುತ್ತಿದ್ದ. ಹಲವಾರು ದಂಧೆಗಳಲ್ಲಿ ತೊಡಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ವ್ಯವಹರಿಸುತ್ತಿದ್ದ ಕೆಕೆ ಭಕ್ತರ ಮೇಲೆ ಹಲ್ಲೆ ಮಾಡಲು ಕಾರಣವೇನು ಅನ್ನುವುದು ನಿಗೂಢವಾಗಿದೆ. ನಿನ್ ಕಳ್ಳಾಟನೇ ನಂಗೆ ಅರ್ಥ ಆಗ್ತಿಲ್ಲ. ಆ ಕೆಕೆ ಹತ್ರ ಡೀಲ್ ತಗೊಂಡು ಯೋಗಿನ ಕುರಿ ಮಾಡಿ ಅವನ್ ತಲೆನ ಬಲಿ ಕೊಡಕ್ಕೆ ಸ್ಕೆಚ್ ಹಾಕಿದ್ಯಲ್ಲ. ಬುದ್ಧಿ ವಿಕಾಸಕ್ಕೆ ಶಾಲೆಗೆ ಹೋಗ್ಬೇಕು. ನನ್ನೊಂದೇ ಒಂದು ಮಾತಿಗೆ ತನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾದ ಧೀಮಂತ. ಅವನ ಜಾಗದಲ್ಲಿ ಇಷ್ಟೊತ್ತಿಗೆ ಯಾರಿದ್ರು ಬೇರೆ ಮಾಮೂಲು ಇಲ್ಲ ಡೀಲು ಇದ್ರ ಬಗ್ಗೆ ಯೋಚನೆ ಮಾಡಿರ್ತಿದ್ರು. ಉತ್ತರ ಸಿಗ್ತಾ? ಯೋಗಿ 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 ಎಲ್ಲೂ ಕಾಣ್ತಾ ಇಲ್ಲ ಅಣ್ಣ. ಎಲ್ಲಿ ಯೋಗಿ? ಯೋಗಿ ಎಲ್ಲಿ? ಎಷ್ಟೆಲ್ಲ ಹೇಳ್ತೀನಿ ನಿಮಗೆ, ಅವನೊಬ್ಬನೇ ಬಿಡಬೇಡಿ ಇಲ್ಲು ಅಂತ. ಅವನ ಪ್ರಾಣ ಸಂಸ್ಕಾರ ಇದೆ. ನಮ್ ಗುರು ಅಪ್ಪುಗಾದ್ರೆ ಹುಡುಗಿರ್ ನೆನೆಸ್ಕೊಂಡ ತಕ್ಷಣ ಕಣ್ಮುಂದೆ ಬಂದ್ಬಿಡ್ತಾರೆ. ನಾವುಗಳು ಕಾಗೆ ತರ ಕಾ ಕಾ ಅಂದ್ರೂ ಸಿಗಲ್ಲ. ಅದಕ್ಕೆಲ್ಲ ಮಚ್ಚ ಬೇಕು ಗುರು. ನಾನ್ ಡೌನ್ ಹುಡ್ಕಕ್ ಹೋಗ್ಬಿಡಲ್ಲಪ್ಪ. ಇಲ್ಲೇನೋ ಮಾಡ್ತಾ ಇದೀಯಾ? ಮೊನ್ನೆ ಇಲ್ಲೊಂದು ಹುಡ್ಗಿನ್ ನೋಡ್ದೆ. ಅವಳನ್ನ ನೋಡಿದ ತಕ್ಷಣ ನನ್ ಡವ್ ಮಾಲನ್ ನೋಡ್ದಂಗಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಅವಳು ಕುಲ ಗೋತ್ರ ಅಡ್ರೆಸ್ ಏನಾದ್ರು ಗೊತ್ತಿದ್ಯಾ ನಿನ್ಗೆ? ಗೊತ್ತಿದ್ರೆ ಅವಳ ಮನೆ ಮುಂದೆನೆ ಇರ್ತಾ ಇದ್ದೆ. ಈ ಸಿಟಿಲಿ ನಂಬರ್ ಇರೋ ಗಾಡಿಗಳನ್ನೇ ಹುಡ್ಕೋದ್ ಕಷ್ಟ. ಇನ್ನು ನಂಬರೇ ಇಲ್ದಿದ್ರೆ ಹೇಗೆ ಹುಡುಕ್ತಿಯಾ? ಮನಸ್ಗಿಷ್ಟ ಆಯ್ತು ಅಷ್ಟೇ, ಹುಡುಕ್ಬೇಕು. ಹಾಗೆ ಆ ಕೇಕಿ ಕಡೆಯವ್ರು ನಿನ್ನೂ ಹುಡುಕ್ತಿರ್ತಾರೆ. ಅವನೇ ಒಳಗೋಗ್ ಆಯ್ತಲ್ಲ. ಅಂಡ್ ಒಳ್ಳೆದು ಕ್ಯಾಪ್ಟನ್ ಒಳಗ್ ಹೋದ್ರು ಅವನ್ ಶಿಷ್ಯ ಕೋಟಿ. ಅಯ್ಯ, ಭೂಮಿಯಲ್ಲಿ ಯಾರು ಗೂಟ ಹೊಡ್ಕೊಂಡು ಇರಕ್ಕಾಗಲ್ಲ. ಸಾಯ್ತೀವಿ ಅಂತ ದಿನ ಬೈದಿಂದ ಬದುಕಕ್ಕಾಗತ್ತಾ? ಹಾಗ ಹೋಗು,
ಹೋಗ್ ಸಾಯಿ. ನೋಡು, ಸ್ವಲ್ಪ ದಿನ ಅಷ್ಟೇ, ಸುಮ್ಮನಿರು. ನೀನು ಅವ್ರ ಮೇಲೆ ಬಿದ್ದು ಅವರೇ ನಿನ್ ಮೇಲೆ ಬಿದ್ರು ಹಾಳಾಗೋದು ನಿನ್ ಜೀವನ. ಈ ಪ್ರೀತಿ ಪ್ರೇಮ ಎಲ್ಲ ಒಂದು ದುರಭ್ಯಾಸ, ದುಶ್ಚಟ. ನೋಡು, ನೀನು ಒಳ್ಳೆಯವನಾಗಿದ್ಬಿಡು. ಸರಿ, ನಾನು ಮುಂಬೈ ಹೊರಟಿದ್ದೀನಿ. ಅಲ್ಲಿಂದ ಬಂದಾದ್ಮೇಲೆ ನಾನೇ ನಿನ್ನ ಜೀವನಕ್ಕೊಂದು ದಾರಿ ಹುಡುಕ್ತೀನಿ. ಅಲ್ಲಿವರೆಗೂ ಹೊರಗೋಗ್ಬಿಡ. ಓಕೆ? ಆಯ್ತಣ್ಣ. ನೋಡ್ ಶಿಷ್ಯ, ಬಾಬು ಬೈದಿದ್ದಕ್ಕೆ ಅಪ್ಸೆಟ್ ಆಗ್ಬೇಡ. ಅವನು ಯಾರ ಮೇಲೂ ಆವಾಜ್ ಹಾಕಲ್ಲ. ಅಂಥದ್ರಲ್ಲಿ ನಿನ್ ಮೇಲೆ ಆವಾಜ್ ಹಾಕಿದಾನೆ ಅಂದ್ರೆ ನಿನ್ ಕಂಡ್ರೆ ಒಂಥರ ಲವ್ವು. ಪುಣ್ಯ ಮಾಡಿದ್ದಮ್ಮ. ಹುಡುಗಿ ಎನಿಸ್ಕೊಂಡಿರೋ ನಾನೇ 3 ವರ್ಷದಿಂದ ಕಾಳು ಹಾಕ್ತಾ ಇದ್ದೀನಿ, ನಂಗೆ ಸಿಕ್ಕಿಲ್ಲ. ಬಂದಿನ್ನು 3 ತಿಂಗಳು ಆಗಿಲ್ಲ, ನಿನಗೆ ಎಲ್ಲ ಸಿಕ್ಕಿದೆ. ಏನೋ ಮಚ್ಚೆ ಇರ್ಬೇಕು ಶಿಷ್ಯ ನಿನ್ಗೆ. ರೇ, ನನ್ಗೆ ಅವನ್ ಲವ್ಗಿಂತ ಕಳ್ದೋಗಿರೋ ನನ್ ಲವ್ವೇ ಮುಖ್ಯ. ಪರವಾಗಿಲ್ಲಮ್ಮ, ಫೀಲಿಂಗ್ಗೆ ಗೊತ್ತಾಗ್ದಿದ್ದು ವಯಸ್ಸಿನಲ್ಲಿ ಚೆನ್ನಾಗಿ ಫೀಲ್ ಮಾಡಿರೋ ಲವ್ನ. ಸುಮ್ನೆ ಇರ್ರಿ. ನನ್ ಹುಡ್ಗಿನ ಹುಡ್ಕಕ್ ಯಾವ್ದಾನ ಒಂದ್ ಐಡಿಯಾ ಹೇಳ್ರಿ. ಹಾಯ್, ಲವ್ ಅಂದ್ರೆ ಏನು? ಚಿಕನ್ ಬಿರಿಯಾನಿನಾ ಇಲ್ಲ ಮಟನ್ ಬಿರಿಯಾನಿನಾ? ನೀನ್ ಆರ್ಡರ್ ಮಾಡಿದ ತಕ್ಷಣ ಬಾಂಡ್ಲಿಲ್ಲ ಅಲ್ಲಾಡ್ಸ್ಬಿಟ್ಟು ಎತ್ಕೊಂಡ್ ಬರಕ್ಕೆ? ನೋಡು, ಚಿಕನ್ ಮಟನ್ ಬಿರಿಯಾನಿಗೆಲ್ಲ ನಾನ್ ಲವ್ ನೋಡ್ಸಂಗಿದ್ರೆ ನಮ್ ಗುರು ಮೇಲಾನೆ ನೋಡ ಮೇಲೆ ಸರಿ ಇರಲ್ಲ. ಏನು ಬರೋ ದುಡ್ಡನ್ನ ಅಪ್ಪ ಅಮ್ಮನ ಕೊಡೋದ್ ಬಿಟ್ಟು ಸಿನಿಮಾ ಮೋಜು ಅದು ಇದು ಅಂತ ತಿರ್ಗೋ ನಿನಗೆ ಲವ್ ಬೇರೆ ಕೇಳ ಎದಗಲೈ. ನೋಡು ನೋಡು ನೋಡು, ಇವೆಲ್ಲ ಸರಿ ಹೋಗಲ್ಲ. ಯಾಕೆ? ಹೋಟ್ಲ್ ಹುಡುಗರು, ಆಟೋ ಓಡಿಸೋರು, ಈ ಗಾರ್ಮೆಂಟ್ ಹೋಗೋರು, ಹಾಲಕ್ಕವ್ರೆಲ್ಲ ಲವ್ ಮಾಡ್ಬಾರ್ದಾ? ದುಡ್ಡಿರೋರ್ ಮಾತ್ರ ಲವ್ ಮಾಡ್ಬೇಕಾ? ನಮ್ದೆಲ್ಲ ಫುಲ್ ಪ್ಯೂರ್ ಬ್ಲಡ್ ಲವ್ ಅಮ್ಮ. ನಾವ್ ಅವ್ರಗಳ ತರ ದಾ ತೀರ್ಸ್ಕೊಳಕ್ಕೆ ಸುಮ್ನೆ ದುಡ್ಡು ಖರ್ಚು ಮಾಡ್ಕೊಂಡು ಆ ಡಿಸ್ಕೋ ಅದೇನದು ಆ ಕಾಪಿ ಡೇ ಅಲ್ಲಿ ಇಲ್ಲಿ ಎಲ್ಲ ಸುತ್ಕೊಂಡು ನಮಗ್ ಟೆಂಪರ್ ರೈಸ್ ಮಾಡ್ಕೊಳಕ್ ಬರಲ್ಲ. ಯಾಕೋ ಕಚ್ತೀಯ? ಅದ್ ಸರಿ, ನೀನ್ ಹುಡುಗಿನ ಎಲ್ ನೋಡ್ದೆ? ಅದು ಅವತ್ತು ಅಲ್ಲಿ ನಡ್ಕೊಂಡ್ ಬರ್ಬೇಕಾರೆ. ಅದ್ ಸರಿ, ನೀನ್ ಹುಡುಗಿ ಯಾವ ರೇಂಜು? ನಮ್ದೆಲ್ಲ ಹೈ ಕ್ಲಾಸ್. ಹೈ ಕ್ಲಾಸ್ ಹುಡುಗಿ ಅಂದ್ರೆ ಹೈ ಕ್ಲಾಸ್ ಲೊಕೇಶನ್ ನೋಡಪ್ಪ. ಇದೇ ಹೈಟೆಕ್ ಹುಡುಗಿರು ಓಡಾಡೋ ಜಾಗ. ಅದ್ ಸರಿ, ನಿನ್ ಹುಡುಗಿ ಹೇಗಿರ್ತಾಳೆ? ನಿನ್ನಂಗಂತೂ ಅಲ್ಲ, ಹೆಂಗ್ ನೋಡಿದ್ರು ಹುಡುಗಿ ತರಾನೇ ಇರ್ತಾಳೆ. ಕೊಬ್ಬ ನಿನ್ಗೆ? ಎಲ್ಲ ಹೋಗಿ ಅವ್ನ ಹುಡುಗಿನ ಹುಡುಕ್ರ. ನಾವೇ ಬರ್ಗೆಟ್ಕೊಂಡು ಸಾಯ್ತಾ ಇದೀವಿ. ನನ್ನ ಮಗನ ಬೇರೆ ಹುಡ್ಕೊಡ್ಬೇಕಂತ ನಾವು ಕರ್ಮ ಯಾವ್ದು ಸೀರಿಯಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮ ಹೆಸರು ಮಾಲಾನಾ? ಅಲ್ಲ, ರತ್ನಮಾಲಾ. ಮಾಲಾ ಅಂತ ಬದಲಾಯಿಸ್ಕೊಂಬಿಡಿ. 2 hours ವೇಟ್ ಮಾಡಿ, ಆಮೇಲೆ ಬದಲಾಯಿಸ್ಕೊಡ್ತೀನಿ. ಈಗ ರಾವ್ಗಲನಾ? ಅಲ್ಲ, ಗಿರಾಕಿ ಬರೋ ಕಾಲ. ಭಾರಿ ಕತೆ. ಹಲೋ, ನಿಮ್ಮ ಹೆಸರು ಮಾಲನಾ? ನೋ ಯಾರ್. ನಿಮ್ಮ ಹೆಸರು ಮಾಲಲ್ಲ. ಎಲ್ಲೆಲ್ಲಿ ಮೇಲಿಂದ ಕೆಳಗವರೆಗೂ ನೋಡಿದ್ರೆ ಯೋಗಿಟ ಮಾಲಾ ಹತ್ರ ಕಾಣ್ತಿದ್ದೀರಾ? ಸಿಸ್ಟರ್, ಸಿಕ್ಬಿಟ್ಲು ಮಾಲಾ. ಬೇಗ ನೈಟ್ ಇದ್ಯಾವ್ದ ಬ್ಯಾಂಕ್ ಕೇಸು? ಅಯ್ಯಯ್ಯಪ್ಪ, ಅಮ್ಮ, ಅಯ್ಯಯ್ಯೋ, ಅಯ್ಯಯ್ಯಪ್ಪ, ಅಯ್ಯೋ, ಅಯ್ಯೋ, ನೀನ್ ಬೇಕು ಬಾರೋ. ಹಲೋ ಮೇಡಮ್. ಹಲೋ ಮೇಡಮ್, ನಿಮ್ ಕವರ್. ಥ್ಯಾಂಕ್ ಯು. ನೀವು ನಿಮ್ಮನ್ನೆಲ್ಲ ನೋಡಿದ್ದೀನಿ. ಅದು ಅವತ್ ರಾತ್ರಿ. ಅಫ್ಕೋರ್ಸ್, ಆದ್ರೆ ಅದಕ್ಕೂ ಮುಂಚೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮ್ಮನ್ನ ನೋಡಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ ಹೆಸರು? ಯೋಗಿ. ನೈಸ್ ನೇಮ್. ಐ ಆಮ್ ಮಾಲಾ. ಓಕೆ, ಮತ್ತೆ ಯಾವಾಗಾದ್ರೂ ಮೀಟ್ ಆಗೋಣ. ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ಥ್ಯಾಂಕ್ ಯು ಸೋ ಮಚ್.
ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಗುಡ್ ಶಾಟ್ ಶಿಷ್ಯ. ಹೇಗೆ ರೆಡ್ ಕಾಯಿನ್ ಒಂದೇ ಶಾಟ್ ಅಲ್ಲಿ ಹೊಡೆದ್ಯೋ ಹಾಗೆ ನಿನ್ ಹುಡುಗಿನ ಬೇಗ ಪಟಾಯಿಸ್ಕೋಬೇಕು, ಇಲ್ಲ ಅಂದ್ರೆ ಯಾಕೆ ಯಾವಾಗ್ಲೂ ಹಂಗಂತ್ಯ ಸಾಯಿಸ್ಬಿಡ್ಲ ಇವನ್ನ. ಅಷ್ಟು ಮಾಡು. ಹಲೋ ಹಲೋ ಸರ್, ಮಾಲಾ ಮಾತಾಡ್ತಿರೋದು. ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸಿಕ್ಕಿದ್ನಲ್ಲ. ಹಲೋ, ಒಂದ್ ನಿಮಿಷ. ನೋಡಿದ್ಯಾ ಮಗ, ಹುಡುಗಿ ಫೋನ್ ಬಂದ ತಕ್ಷಣ ನಮ್ಮನೆ ಅವಾಯ್ಡ್ ಮಾಡ್ತಿದ್ದಾನೆ. ಹೇಳಿ ಏನ್ ವಿಷಯ? ನೀವು ಕೈ ಮುರಿಯೋಕೆ, ಕಾಲ್ ತೆಗಿಯೋಕೆ, ಹಾಫ್ ಮರ್ಡರ್ ಮಾಡೋಕೆ, ಫುಲ್ ಮರ್ಡರ್ ಮಾಡೋಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಅಯ್ಯೋ ಅದೆಲ್ಲ ಬಿಡಿ, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ನಾನೊಂದ್ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ. ಅರ್ಜೆಂಟ್ ಆಗಿ ಪ್ಲೀಸ್ ಒಂದ್ 10 ಜನ ರೌಡಿಗಳನ್ನ ಕರ್ಕೊಂಡ್ ಬನ್ನಿ. 10 ನಿಮಿಷ. ಏನ್ ವಿಷಯ? ಇಲ್ಲಿ ಯಾರೋ ರೌಡಿಗಳು ಬಂದು ನನ್ ಫ್ಲಾಟ್ ನ ಬಲವಂತವಾಗಿ ಖಾಲಿ ಮಾಡಿಸ್ತಾ ಇದ್ದಾರೆ. ಪ್ಲೀಸ್ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ. ಎಲ್ಲಿ? ಫಸ್ಟ್ ಫ್ಲೋರ್ ಅಲ್ಲಿ. ಅಯ್ಯೋ ಇದ್ಯಾವ್ದೋ ಚಿಂಕುಳಿ ಕೇಸ್. ಏ ಡೋಂಟ್ ಗಾಬ್ರಿ, ಐ ವೇಟ್ ಯು ಗೋ. ಏ ಬರ್ರಾ. ಹೆಂಗೆ ಇಂಗ್ಲಿಷ್? ಸೂಪರ್ ಗುರು. ಏನಾದ್ರೂ ಈ ಫ್ಲಾಟ್ ಬಿಟ್ಟು ಹೋಗ್ಕೊಡ್, ಬಂದಿರೋ ಕೆಲ್ಸ ಮುಗಿಸ್ಕೊಂಡು ಹೋಗ್ಬೇಕು. ಏನ್ರೋ? ಆಯ್ತು. ಇವ್ರೇನ ಜೀಗಳು? ವಾಟ್ ಸಿಸ್ಟರ್, ಯೋಗಿ ಬಾಸ್ ನಿಮ್ಮವರು ಅಂತ ಒಂದ್ ಮಾತು ಹೇಳಿದಿದ್ರೆ ನಾವು ನಿಮ್ ಕಂಟೆಗೆ ಬರ್ತಿರ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ಬರಲ್ಲ ಸಿಸ್ಟರ್. ಇಷ್ಟು ದೊಡ್ಡ ಪ್ರಾಬ್ಲಮ್ ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಿದೀರಾ. ವಾವ್, ಪರ್ಸನಾಲಿಟಿ ನೋಡಿದ್ರೆ ಇಷ್ಟು ಪವರ್ ಇದೆ ಅಂತ ಗೊತ್ತಾಗದೇ ಇಲ್ಲ. ಮೇಡಮ್, ಪರ್ಸನಾಲಿಟಿ ಅಲ್ಲ, ಅದು ಪಾಪ್ಯುಲಾರಿಟಿ. ಎನಿವೇಸ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ಸ್ ಅ ಲಾಟ್. ನೀವು ಎಷ್ಟು ದೊಡ್ಡ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ